ನಿರ್ದಿಗಂತ ಪ್ರಸ್ತುತಪಡಿಸುತ್ತಿರುವ 6 ದಿನಗಳ ರಂಗಹಬ್ಬಕ್ಕೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಈ 6 ದಿನಗಳ ರಂಗಹಬ್ಬ ನೇಹದ ನೇಯ್ಗೆಗೆ ಆಗಮಿಸಿರುವ ಮುಖ್ಯ ಅತಿಥಿಗಳಾದ ಚಲನಚಿತ್ರ ನಟರು, ರಂಗಭೂಮಿ ಕಲಾವಿದರು, ರಂಗ ನಿರ್ದೇಶಕರು, ಒಟ್ಟಿನಲ್ಲಿ ಕನ್ನಡದ ಪ್ರತಿಭಾನ್ವಿತ ಕಲಾವಿದರು ಶ್ರೀಯುತ ಅಚ್ಯುತ್ ಕುಮಾರ್ ಸರ್. ಶ್ರೀಯುತ ಅಚ್ಯುತ್ ಕುಮಾರ್ ಸರ್ ಅವರು ಇಂದು ಮದರ್ ತೆರೇಸಾ ಪೀಸ್ ಪಾರ್ಕ್ನಲ್ಲಿ ನಡೆಯುವ 6 ದಿನಗಳ ಬಯಲು ರಂಗ ಸಂಭ್ರಮಕ್ಕೆ ಚಾಲನೆ ನೀಡಲಿದ್ದಾರೆ. ಪ್ರೀತಿಯ ಚಪ್ಪಾಳೆಯೊಂದಿಗೆ ಅಚ್ಯುತ್ ಕುಮಾರ್ ಸರ್ ವೇದಿಕೆ ಮೇಲೆ ಬರಬೇಕು. ನಮಸ್ಕಾರ. ನಿರ್ದಿಗಂತ ಆಯೋಜಿಸಿರುವ ನೇಹದ ನೈಗೆ 6 ದಿನಗಳ ಈ ರಂಗೋತ್ಸವಕ್ಕೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಈ ನೇಹದ ನೇಯ್ಗೆ ಅನ್ನೋದು ಇವತ್ತಷ್ಟೇ ಹುಟ್ಟಿದ್ದಂಥ ಅಲ್ಲ. ಮಾನವ ಜನಾಂಗ ಆರಂಭಗೊಂಡಾಗಲಿಂದ ಹಿಡಿದು ಇವತ್ತಿನ ತನಕ ಈ ನೇಹದ ನೇಯ್ಗೆ ಅವ್ಯಾಹತವಾಗಿ ಸಾಗಿ ಬರ್ತಾನೆ ಇದೆ. ನಾವೆಲ್ಲರೂ ಮತ್ತೆ ಮತ್ತೆ ಈ ನೇಯ್ಗೆಯನ್ನು ನೇಯುತ್ತಾ ಮುಂದುವರಿಸುತ್ತಾ ಮುಂದಿನ ತಲೆಮಾರಿಗೆ, ಮುಂದಿನ ಜನಾಂಗಕ್ಕೆ, ಮುಂದಿನ ಪೀಳಿಗೆಗೆ ಒಂದು ದೊಡ್ಡ ವಸ್ತ್ರವನ್ನು ನೀಡ್ತಾ ಇದ್ದೀವಿ. ನೇಹದ ನೇಯ್ಗೆ ಅಷ್ಟು ಸಲೀಸಾಗಿ ಮುಂದಿನ ತಲೆಮಾರಿಗೆ ದಾಟಿ ಹೋಗುತ್ತಾ ಅಂದರೆ ಅದು ಸ್ವಲ್ಪ ಕಷ್ಟ. ಯಾಕಂದರೆ ನಾವು ಈ ನೇಹದ ನೇಯ್ಗೆಯನ್ನು ನೇಯ್ತಾ ಇರುವಾಗ ತಾಂತ್ರಿಕವಾಗಿ ತೊಂದರೆ ಆಗಿ ಅಲ್ಲಲ್ಲಿ ಏನಾದರೂ ತುಂಡಾಗ್ಬೋದು. ಅದನ್ನು ಮತ್ತೆ ಮತ್ತೆ ನಾವು ನಮ್ಮ ಸೋದರತೆಯನ್ನು, ಪ್ರೀತಿಯನ್ನು, ಶಾಂತಿಯನ್ನು ಅದಕ್ಕೆ ಬೆಸೀತಾ ಅದನ್ನು ಮತ್ತೆ ಬಂಧಿಸಬೇಕಾಗತ್ತೆ, ಮತ್ತೆ ಅದನ್ನು ನೇಯ್ತಾ ಮುಂದುವರಿಸ್ಬೇಕಾಗತ್ತೆ. ಅಷ್ಟಾದರೆ ಖುಷಿ ಪಡ್ಬೋದಿತ್ತು. ತಾಂತ್ರಿಕವಾಗಿ ಇದೇನೋ ತೊಂದರೆ ಆಯಿತು, ಅದೆಲ್ಲ ತುಂಡಾಯಿತು, ಅದನ್ನು ನಾವು ಸರಿಪಡಿಸಿ ಮುಂದಕ್ಕೆ ತೊಗೊಂಡು ಹೋಗ್ತಿದ್ದೀವಿ ಅಂತ. ಆದರೆ ಈ ನೇಯ್ಗೆಯ ಪಯಣ ಅಷ್ಟು ಸಲೀಸಾಗಿಲ್ಲ. ಇದನ್ನು ಕಾನ್ಷಿಯಸ್ ಆಗಿ ತುಂಡರಿಸಲೇಬೇಕು ಅಂತ ಬಂದು ತುಂಡರಿಸುವಂತಹ ಒಂದಷ್ಟು ಕಿಡಿಗೇಡಿ ಮನಸ್ಥಿತಿ ಮನುಷ್ಯನಿಗೆ ಇರುತ್ತೆ, ಇದೆ. ಅದು ನಿರಂತರವಾಗಿ ಮಾನವ ಜನಾಂಗದ ಇತಿಹಾಸವನ್ನು ನೋಡ್ತಾ ಬಂದರೆ ಎಲ್ಲ ಕಾಲಘಟ್ಟದಲ್ಲೂ ಈ ನೇಹದ ನೇಯ್ಗೆಯನ್ನು ತುಂಡರಿಸುವಂತಹ ಕಿಡಿಗೇಡಿ ಮನಸ್ಥಿತಿಗಳು ಇದ್ದಾವೆ. ಹಾಗಿದ್ದಾಗಲೂ ಕೂಡ ಅದನ್ನು ನಾವು ಪ್ರೀತಿಯಿಂದ ಒಳಗೊಳ್ಳುತ್ತಾ ಮತ್ತೆ ಮತ್ತೆ ಈ ಪ್ರೀತಿಯ ನೇಯ್ಗೆಯನ್ನು ನೇಯ್ತಾ ಮುಂದಕ್ಕೆ ದಾಟಿಸಬೇಕಾಗಿದೆ. ಅಂಥ ತುರ್ತು ಇವತ್ತು ನಮ್ಮೆಲ್ಲರಿಗೂ ಇದೆ. ಹಾಗಾಗೇ ನಾಟಕದ ಮುಖಾಂತರ, ಹಾಡಿನ ಮುಖಾಂತರ, ಸಂಗೀತದ ಮುಖಾಂತರ, ಚಿತ್ರಕಲೆಯ ಮುಖಾಂತರ, ಸಿನಿಮಾದ ಮುಖಾಂತರ ನಾವು ಒಂದು ಪ್ರೀತಿಯ ವಾತಾವರಣವನ್ನು ನಿರ್ಮಾಣ ಮಾಡೋದಕ್ಕೆ ಕಲಾವಿದರು, ಕಲಾ ಪ್ರೇಮಿಗಳು, ರಸಿಕರು ಎಲ್ಲರೂ ಸೇರಿ ಈ ಥರದ ಒಂದು ಉತ್ಸವಗಳನ್ನು, ಕಾರ್ಯಗಳನ್ನು ನಾವು ಮಾಡ್ತಾನೇ ಇದ್ದೀವಿ, ಮಾಡ್ತಾನೂ ಇರ್ತೀವಿ, ಮುಂದೂ ಮಾಡ್ತೀವಿ. ಈ ಸಂದರ್ಭದಲ್ಲಿ ನಾನು ಒಂದು ಪದ್ಯವನ್ನು ನೆನಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀನಿ. ಅದನ್ನು ಓದೇ ಹೇಳಿಬಿಡ್ತೀನಿ. ಅದು ಕುವೆಂಪು ಅವರು ಅನುವಾದ ಮಾಡಿರುವ ವಾಲ್ಟ್ ವಿಟ್ಮನ್ ಕವಿಯ ವಚನ ಕವನದ ಅನುವಾದ. ನಮ್ಮ ನೇಹದ ನೈಗೆಯನ್ನು ಭಂಗಗೊಳಿಸುವ, ತುಂಡರಿಸುವ, ನಮ್ಮ ಕಿಡಿಗೇಡಿತನದ ಮನಸ್ಥಿತಿಯನ್ನು ನೆನಪಿಸುವಂಥ ಒಂದು ಕವನ ಇದು. ಪಶುಗಳೊಡನೆ ಪಶುವಾಗಿಯಾದರೂ ಬದುಕಲೆ, ಪಶುಗಳೊಡನೆ ಪಶುವಾಗಿಯಾದರೂ ಬದುಕಲೆ, ಅವಕ್ಕೆನಿತು ಶಾಂತಿ, ಎನಿತು ತೃಪ್ತಿ. ನೋಡುತ್ತಾ ನಿಂತನೆಂದರೆ ಗಂಟೆ ಗಂಟೆ ಹರಿದರೂ ಹೊತ್ತು ಗೊತ್ತಾಗುವುದಿಲ್ಲ. ತಮ್ಮ ಇರುವಿಗೆ ಮರುಗಿ ಅವು ಕುದಿಯುವುದಿಲ್ಲ, ಬಾಯಿ ಬಡಿದುಕೊಳ್ಳುವುದಿಲ್ಲ, ಪರದಾಡುವುದಿಲ್ಲ. ಇರುಳೆಲ್ಲ ನಿದ್ದೆಗೆಟ್ಟು ಪಾಪಗಳಿಗಾಗಿ ಪಶ್ಚಾತ್ತಾಪ ಪಡುವುದಿಲ್ಲ. ಇರುಳೆಲ್ಲ ನಿದ್ದೆಗೆಟ್ಟು ಪಾಪಗಳಿಗಾಗಿ ಪಶ್ಚಾತ್ತಾಪ ಪಡುವುದಿಲ್ಲ. ದೇವರು ಧರ್ಮಗಳನ್ನು ಕುರಿತು ಜಿಜ್ಞಾಸೆ ಮಾಡುತ್ತಾ ನನಗೆ ರೇಜಿಗೆ ಹಿಡಿಸುವುದಿಲ್ಲ. ಅವುಗಳಲ್ಲಿ ಯಾವೊಂದಕ್ಕೂ ಅತ್ಯಾಸೆ ಇಲ್ಲ. ಯಾವೊಂದು ವಸ್ತುಗಳಿಗೆ ಒಡೆಯನಾಗಬೇಕೆಂದು ತಲೆ ಕೆಡಿಸಿಕೊಂಡಿಲ್ಲ. ಒಂದಾದರೂ ಮತ್ತೊಂದಕ್ಕೆ ಮೊಣಕಾಲು ಮಣಿಯುವುದಿಲ್ಲ. ಒಂದಾದರೂ ಮತ್ತೊಂದಕ್ಕೆ ಮೊಣಕಾಲು ಮಣಿಯುವುದಿಲ್ಲ, ಕಾಲಿಗೆ ಬೀಳುವುದಿಲ್ಲ. ಜೊತೆಗೆ ಇರುವುದಕ್ಕಾಗಲಿ, ಶತಮಾನಗಳಿಗೆ ಹಿಂದೆ ಬದುಕಿದ್ದವುಗಳಿಗಾಗಲಿ ಕಾಲಿಗೆ ಬೀಳುವುದಿಲ್ಲ. ಯಾವೊಂದು ಶ್ರೀ 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 ಆಗಿಲ್ಲ. ಹುಡುಕಿದರೂ ಮತ್ಸರದ ಅಸುಖ ದೊರೆಯುವುದಿಲ್ಲ.
ಯಾವೊಂದು ಬಿರುದು ಹೊತ್ತು ಗೌರವ ಪದವಿಗೆ ಏರಿಲ್ಲ. ಪ್ರತಿಯೊಂದು ಮಗುವು ಹುಟ್ಟುತ್ತಲೇ ವಿಶ್ವಮಾನವ. ಬೆಳೆಯುತ್ತಾ ನಾವು ಅದನ್ನು ಅಲ್ಪಮಾನವನ್ನಾಗಿ ಮಾಡುತ್ತೇವೆ. ಮತ್ತೆ ಅದನ್ನು ವಿಶ್ವಮಾನವನನ್ನಾಗಿ ಮಾಡುವುದೇ ವಿದ್ಯೆಯ ಕರ್ತವ್ಯವಾಗಬೇಕು. ಹುಟ್ಟುವಾಗ ವಿಶ್ವಮಾನವನಾಗಿಯೇ ಹುಟ್ಟಿದ ಮಗುವನ್ನು ನಾವು ದೇಶ, ಭಾಷೆ, ಮತ, ಜಾತಿ, ಜನಾಂಗ, ವರ್ಣ ಇತ್ಯಾದಿ ಉಪಾಧಿಗಳಿಂದ ಬದ್ಧನಾಗಿ ಮಾಡುತ್ತೇವೆ. ಅವುಗಳೆಲ್ಲವುಗಳಿಂದ ಪಾರಾಗಿ ಅವನನ್ನು ಬುದ್ಧನನ್ನಾಗಿ, ಅಂದರೆ ವಿಶ್ವಮಾನವನನ್ನಾಗಿ ಪರಿವರ್ತಿಸುವುದೇ ನಮ್ಮ ವಿದ್ಯೆ, ಸಂಸ್ಕೃತಿ, ನಾಗರಿಕತೆ ಎಲ್ಲದರ ಆದ್ಯ ಕರ್ತವ್ಯವಾಗಬೇಕು. ಪ್ರಪಂಚದ ಮಕ್ಕಳೆಲ್ಲ ಅನಿಕೇತರಾಗಬೇಕು. ಲೋಕ ಉಳಿದು ಬಾಳಿ ಬದುಕಬೇಕಾದರೆ ಮಾನವ ವಿಕಾಸದ ಹಾದಿಯಲ್ಲಿ ಆಯಾ ಕಾಲದ ಅಗತ್ಯವನ್ನು ಪೂರೈಸಲು ಮಹಾಪುರುಷರು ಸಂಭವಿಸಿ ಹೋಗಿದ್ದಾರೆ. ಅವರಲ್ಲಿ ಕೆಲವರ ವಾಣಿ ವಿಶಿಷ್ಟ ಧರ್ಮವಾಗಿ ರೂಪುಗೊಂಡು ಕಡೆಗೆ ಮತವಾಗಿ ಪರಿಮಿತವಾಯಿತು. ಮಾನವರನ್ನು ಕೂಡಿಸಿ ಬಾಳಿಸಬೇಕೆಂಬ ಸದುದ್ದೇಶದಿಂದ ಹುಟ್ಟಿಕೊಂಡ ಮಹಾತ್ಮರ ವಾಣಿ ಮತವಾಗಿ ಮಾದಕವಾಯಿತು. ಇದು ಕುವೆಂಪುರವರು ಹೇಳಿರುವಂತಹ ಮಾತು. ಇವತ್ತಿಗೂ ನಮ್ಮ ಎಲ್ಲರಿಗೂ ಬೇಕಾದಂಥ ಮಾತು ಅಂಥೇಳಿ ಈ ಮಾತನ್ನು ಎಲ್ಲರೊಡನೆ ಹಂಚ್ಕೋತಾ ಇದ್ದೀನಿ. ಇದರ ಜೊತೆಗೆ ಈ ನೇಗೆಯ ಆಶಯವನ್ನು ಹೇಳಿರುವಂತಹ ಒಂದು ಕವನ ಇದೆ, ಅದನ್ನು ಕೂಡ ಓದಿ ಹೇಳ್ತೀನಿ. ಅದು ಒಂದು ಪುಟ್ಟ ಕವನ, ಅದನ್ನು ಪ್ರಕಾಶ್ ರಾಜ್ ಅವರೇ ಅನುವಾದ ಮಾಡಿದ್ದಾರೆ. ಖುಷಿಯಾದರೆ ನೀವು ಹೇಳ್ಬೋದು, ಏನು ತೊಂದರೆ ಇಲ್ಲ, ರಿಪೀಟ್ ಮಾಡ್ಬೋದು. ತುಂಬ ಸರಳ. ರಾತ್ರಿಗಳು ಹಗಲಾಗುವುದು, ತುಂಬ ಸರಳ. ರಾತ್ರಿಗಳು ಹಗಲಾಗುವುದು. ಸೂರ್ಯ ಪ್ರತಿನಿತ್ಯ ಮಾಡುತ್ತಾನೆ. ತುಂಬ ಸರಳ. ರಾತ್ರಿಗಳು ಹಗಲಾಗುವುದು. ಸೂರ್ಯ ಪ್ರತಿನಿತ್ಯ ಮಾಡುತ್ತಾನೆ. ತುಂಬ ಸರಳ. ಮಂಜನ್ನು ನೀರಾಗಿ ಕರಗಿಸಿ ಬಿಡುವುದು. ಬಿಸಿಲಿನ ಕೆಲ ಕಿರಣಗಳು ಸಾಕು. ತುಂಬ ಸರಳ. ರೆಂಬೆ ಕೊಂಬೆಗಳಲ್ಲಿ ಹೂವರಳಿಸುವುದು. ತುಂಬ ಸರಳ. ರೆಂಬೆ ಕೊಂಬೆಗಳಲ್ಲಿ ಹೂವರಳಿಸುವುದು. ವಸಂತನ ಪುಟ್ಟ ಹೆಜ್ಜೆ ಸಾಕು. ತುಂಬ ತುಂಬ ಸರಳ. ಅಸಮಾನತೆ, ಅನ್ಯಾಯಗಳ ಜಗತ್ತನ್ನು ಬದಲಾಯಿಸುವುದು. ಹೆಚ್ಚೇನೂ ಬೇಕಿಲ್ಲ, ನಾವೆಲ್ಲರೂ ಒಂದಾದರೆ ಸಾಕು. ಥ್ಯಾಂಕ್ ಯು. ಶುಭವಾಗಲಿ. ಈ ನೇಗೆಯ ಓಟ ನಿರಂತರವಾಗಿ ನಡೀತಾ ಇರಲಿ, ಯಶಸ್ವಿಯಾಗಲಿ. ಎಲ್ಲರೂ ಪ್ರೀತಿಯಿಂದ ಬಾಳೋಣ. ಥ್ಯಾಂಕ್ ಯು. ಶ್ರೀಯುತ ಅಚ್ಯುತ್ ಕುಮಾರ್ ಸರ್ಗೆ ಪ್ರಕಾಶ್ ಸರ್ ಅವರು ನೆನಪಿನ ಕಾಣಿಕೆ ನೀಡಬೇಕು. ಥ್ಯಾಂಕ್ ಯು ಸರ್. ಮದರ್ ತೆರೆಸಾ ಪೀಸ್ ಪಾರ್ಕ್ನಲ್ಲಿ ನೆರೆದಿರುವ ತಮ್ಮೆಲ್ಲರಿಗೂ ಈಗ ರಸ ಸಂಜೆ ನಿರ್ದಿಗಂತ ಅರ್ಪಿಸುವ ನೇಹದ ನೇಯ್ಗೆ ರಂಗೋತ್ಸವಕ್ಕೆ ಆಗಮಿಸಿರುವಂತಹ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಮೊದಲಿಗೆ ರಿದಮಡ್ಡ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ನಮ್ಮ ಮೊದಲನೇ ಕಂಪೋಸಿಷನ್ ಎವಲ್ಯೂಷನ್, ಅಂದರೆ ವಿಕಸನ. ಮಾನವ ಆದಿವಾಸಿಯಾಗಿದ್ದ ಕಾಲದಲ್ಲಿ ಮೊದಲಿಗೆ ಅವನಿಗೆ ಸಿಕ್ಕಂಥ ಒಂದಷ್ಟು ಪರಿಕರಗಳು, ಅಂದರೆ ಮರ, ಕಲ್ಲು, ಆಮೇಲೆ ಕಬ್ಬಿಣ, ಇದನ್ನು ಉಪಯೋಗಿಸ್ಕೊಂಡು ಆತ ಬೇಟೆ ಆಡೋದಕ್ಕೆ ಶುರು ಮಾಡಿದಾಗ ಅಥವಾ ಅದನ್ನ ಉಪಯೋಗವನ್ನು ಪಡ್ಕೊಳ್ಳೋದಕ್ಕೆ ಶುರು ಮಾಡಿದಂತಹ ಸಂದರ್ಭದಲ್ಲಿ ಹೊರಟಂತಹ ಶಬ್ದಗಳಲ್ಲಿ ಒಂದು ಲಯ ಮತ್ತು ಸಂಗೀತ ಇತ್ತು. ಆ ಸಂಗೀತ ಲಯದಿಂದ ಪ್ರಾರಂಭ ಮಾಡಿ ಇವತ್ತಿನ ಮಾಡ್ರನ್ ಟೆಕ್ನೋ ಮ್ಯೂಸಿಕ್ ಅಥವಾ ರಾಕ್ ಅಥವಾ ಪ್ರೋಗ್ರೆಸಿವ್ ರಾಕ್ ಅಂತ ಏನು ಕರಿತೀವಿ, ಅಲ್ಲಿ ತನಕ ಲಯದ ಚಲನೆ ಹೇಗಾಗಿದೆ ಅಂತ ಅನ್ನೋದನ್ನು ಲಯದ ವಾದ್ಯಗಳ ಮುಖಾಂತರನೇ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀವಿ. ನಾನು ನಿಮ್ಮೆಲ್ಲರಲ್ಲೂ ಕೇಳ್ಕೊಳ್ಳೋದು ಏನು ಅಂತಂದರೆ, ಸಾಧ್ಯ ಆದರೆ ನಿಮ್ಮ ಮೊಬೈಲ್ ಸೆಲ್ಫೋನ್ಗಳನ್ನು ಸೈಲೆಂಟ್ ಮೋಡ್ಗೆ ಹಾಕಿ, ಹಾಗೂ ಕಾರ್ಯಕ್ರಮನ ನೋಡಿ ವಿಡಿಯೋ ಮಾಡೋದಕ್ಕೆ ತುಂಬ ಜನ ಇಲ್ಲಿದ್ದಾರೆ, ವಿಡಿಯೋ ಮಾಡ್ತಾರೆ. ಸೊ ಈ ಕಾರ್ಯಕ್ರಮವನ್ನು ನೀವು ನಿಶಬ್ದರಾಗಿ ಸವಿಬೇಕು ಅಂತಂತ ನಾನು ನಿಮ್ಮನ್ನು ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು.
ದಿತ್ತಾಂಗಿಡತಕ ದರಿಗಿಡತಕ 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 ಗಿಡತಕ ದಿತ್ತಾಂಗಿಡತಕ ದರಿಗಿಡತಕ ಗಿಡತಕ ತಕ ದಿತ್ತಾಂಗಿಡತಕ ದರಿಗಿಡತಕ ದಿತ್ತಾಂಗಿಡತಕ ದರಿಗಿಡತಕ ಗಿಡತಕ ದಿತ್ತಾಂಗಿಡತಕ ದರಿಗಿಡತಕ ಗಿಡತಕ ತಕ ದಿತ್ತಾಂಗಿಡತಕ ದರಿಗಿಡತಕ ದಿತ್ತಾಂಗಿಡತಕ ದರಿಗಿಡತಕ ಗಿಡತಕ ದಿತ್ತಾಂಗಿಡತಕ ದರಿಗಿಡತಕ ಗಿಡತಕ ತಕ ದಿತ್ತಾಂಗಿಡತಕ ದರಿಗಿಡತಕ ಈ ಎವಲ್ಯೂಷನ್ ಅಂತ ಅನ್ನೋದು ಹೇಗೆ ಉಟ್ಕೊಳ್ತು ಅಂತ ಅನ್ನೋದೊಂದು ಚಿಕ್ಕ ನಿದರ್ಶನ ಹೇಳ್ತೀನಿ. ಅನುಶೆಟ್ಟಿ ಮತ್ತು ನಾನು ಮತ್ತು ಕೃಷ್ಣ ಚೈತನ್ಯ ಹಾಗೆ ಮುನ್ನ ಸುಮಾರು ಒಂದು 10-12 ವರ್ಷಗಳಿಂದ ರಂಗಗೀತೆಗಳಿಗೆ ಮತ್ತು ನಾಟಕಗಳಿಗೆ, ಸುಗಮ ಸಂಗೀತಕ್ಕೆ, ಜನಪದ ಗೀತೆಗಳಿಗೆಲ್ಲ ವಾದ್ಯ ಸಹಕಾರ ಕೊಡ್ತಾ ಇದ್ವಿ, ನುಡಿಸ್ತಾ ಇದ್ವಿ ವಾದ್ಯಗಳನ್ನು ಹೋಗಿ. ನಾವು ಯಾವುದೇ ಊರಿಗೆ ನಾಟಕಕ್ಕೆ ಅಥವಾ ಬೇರೆ ಯಾವುದೇ ಕಾರ್ಯಕ್ರಮಕ್ಕೆ ನಮ್ಮನ್ನು ಕರ್ಕೊಂಡು ಹೋದ್ರು ನಮ್ಗೆ ಅಲ್ಲಿ ಸಿಗುವಂಥ ಇನ್ಸ್ಟ್ರೂಮೆಂಟ್ಸ್ ಮೇಲೆ ಆ ಊರಲ್ಲಿ ಏನು ವಿಶೇಷತೆ ಇದೆ, ಯಾವ ವಾದ್ಯ ಸಿಗುತ್ತೆ ಅಂತ ಅನ್ನೋದ್ರ ಮೇಲೆ ನಮ್ಗೆ ಗಮನ ಇತ್ತು. ನಾವು ಅದನ್ನು ಬಳಸ್ತಿದ್ವೋ ಬಳಸ್ತಾ ಇರಲಿಲ್ವೋ ನಮ್ಗೆ ಗೊತ್ತಿಲ್ಲ, ಒಟ್ಟು ಅದನ್ನ ತಗೋಬೇಕಾಗಿತ್ತು. ಇವತ್ತು ಸುಮಾರು ಒಂದು 50-60 ಇನ್ಸ್ಟ್ರೂಮೆಂಟ್ಸು ನಮ್ಗೆ ಅದನ್ನ ನುಡ್ಸೋಕ್ಕೆ ಗೊತ್ತಿಲ್ಲ. ಬಟ್ ಆದರೆ ಈತ ರಾಜಸ್ಥಾನಿಗೆ ಹೋಗಿದೆ ಯಾವುದೋ ಒಂದು ನಾಟಕಕ್ಕೋಸ್ಕರ, ಅಲ್ಲಿ ಏನೋ ಒಂದು ವೈಲಿನ್ ಥರ ಇದೆ ಇನ್ಸ್ಟ್ರೂಮೆಂಟ್, ಅಲ್ಲಿ ಫೋಕ್ ಇನ್ಸ್ಟ್ರೂಮೆಂಟ್ ಅದು ತೊಗೊಂಡು ಬಂದಿದ್ದಾನೆ. ಅದು ಯಾರಿಗೂ ನುಡ್ಸೋಕ್ಕೆ ಬರೋಲ್ಲ ನಮಗೆ, ಬಟ್ ಆದರೆ ನಾವು ತಗೊಳ್ತೀವಿ. ಅಲ್ಲಿ ಇರ್ತದು ಗೋಡೆ ಮೇಲ್ಗಡೆ ಅಲ್ಲೊಂದು ಕಡೆ ಎಲ್ಲೋ ನೇತಾಗಿರ್ತೀವಿ, ಅದು ನೋಡಿದ್ರೆ ಏನೋ ಒಂಥರ ಖುಷಿ. ಆ ಥರ ಬೇರೆ ಬೇರೆ ಊರುಗಳಿಗೆಲ್ಲ ಹೋಗಿ ಸುತ್ತಾಡ್ತಾ ಎಷ್ಟೋ ವಾದ್ಯಗಳನ್ನು ನಾವು ಸಂಗ್ರಹ ಮಾಡ್ತಾ ಮಾಡ್ತಾ ಇದನ್ನಿಟ್ಕೊಂಡು ಏನು ಮಾಡೋದು, ಹೇಗೆ ಇದರಿಂದ ಒಂದು ಕಾರ್ಯಕ್ರಮವನ್ನು ನಾವು ಒಂದು ಕಂಪೋಸಿಷನ್ ಹೇಗೆ ಮಾಡ್ಬೋದು ಅಂತ ಯೋಚನೆ ಮಾಡಿದಾಗ ನಮ್ಗೆ ಉಳಿದಿದ್ದೇ ಈ ಎವಲ್ಯೂಷನ್. ನಾವು ತುಂಬ ಡಿಹೈಡ್ರೇಟ್ ಆಗಿಬಿಟ್ಟಿರೋದ್ರಿಂದ ಇವತ್ತೇ ಮೈಸೂರಿಗೆ ಬಂದು ಎವಲ್ಯೂಷನ್ ಏನೇನೋ ಆಗ್ತಾ ಇದೆ, ಬಿಸಿಲು ಇಳಿತಾ ಇದೆ ಎವಲ್ಯೂಷನ್ ಇಲ್ಲಿಂದ. ಸೊ ನನ್ನ ತಂಡದ ಪರಿಚಯವನ್ನು ನಾನು ಮಾಡಿಕೊಟ್ಬಿಡ್ತೀನಿ. ಅನುಷ್ ಶೆಟ್ಟಿ ತಬ್ಲಾ ಹಾಗೆ ಮೃದಗಂ, ಈತ ಬರಹಗಾರ, ಸಂಗೀತ ನಿರ್ದೇಶಕ, ಹಾಡುಗಾರ, ನುಡಿಸ್ತಾನೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಒಬ್ಬ ಒಳ್ಳೆ ಗೆಳೆಯ ಅನುಷ್ ಶೆಟ್ಟಿ. ಈತನ ನೋಡಿದ್ರೆ ನಿಮ್ಗೆ ಅನ್ಸುತ್ತಾ ಈತ ಒಂದು PU ಕಾಲೇಜ್ ಪ್ರಿನ್ಸಿಪಲ್ ಅಂತ? ಆ ಯಾವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಹಾರ್ಡ್ವಿಕ್ PU ಕಾಲೇಜ್ ಪ್ರಿನ್ಸಿಪಲ್ ಸುಂದರೇಶ್ ದೇವಪ್ರಿಯಂ, ಹಂಗಂದ್ರೆ ಯಾರಿಗೂ ಗೊತ್ತಾಗಲ್ಲ, ನಾವು ಮುನ್ನ ಅಂತ ಕರಿತೀವಿ. ಮತ್ತೆ ಚಂಡೆನಲ್ಲಿ ಈ ಮೂಲದ್ದೇ ಇಲ್ಲೇ ಹತ್ರದಲ್ಲಿದೆ ಅಲ್ವಾ ಪುತ್ತೂರು, ಪುತ್ತೂರಿನ ಮೂಲದವರು ನಾವು ದತ್ತು ತೊಗೊಂಡ್ಬಿಟ್ಟಿದ್ದೀವಿ ಮೈಸೂರಿಗೆ, ಕಾವಾ ಕಾಲೇಜ್ಗೆ ಬಂದು ಅಲ್ಲಿಂದ ರಂಗಾಯಣಕ್ಕೆ ಬಂದು ರಂಗಾಯಣದಲ್ಲಿ ನುಡ್ಸೋಕ್ಕೆ ಶುರು ಮಾಡಿ. ನಮ್ಮ ಚೀನಿ ಸಾರ್ ಇದ್ದರು, ಶ್ರೀನಿವಾಸ್ ಭಟ್ ಅಂತ ಮ್ಯೂಸಿಕ್ ಡೈರೆಕ್ಟರ್ ಇದ್ದರು, ಅವರು ಕೃಷ್ಣನ್ಗೆ ಒಂದು ಕಾಂಪ್ಲಿಮೆಂಟ್ ಕೊಟ್ಟಿದ್ರು, ಯಾವಾಗಲೂ ಇವತ್ತಿಗೂ ನೆನಪಿದೆ ಅದು. ಇದನ್ಗೆ ಒಂದು ಸ್ಟೀಲ್ ತಟ್ಟೆ ಕೊಡಿ ಸಾಕು, ಅದರಲ್ಲೇ ಎಲ್ಲ ನುಡಿಸ್ಬಿಡ್ತಾನೆ, ಎಲ್ಲ ವಾದ್ಯನೂ ನುಡಿಸ್ತಾನೆ ಅದರಲ್ಲೇ ಅಂತ ರೇಗಿಸ್ತಾ ಇದ್ರು ಕೃಷ್ಣ ಚೈತನ್ಯ. ಹಾಗೆ ನನ್ನ ಹೆಸರು ಶ್ರೀಕಾಂತ್ ಸ್ವಾಮಿ ಅಂತ, ನಾನು ಡ್ರಮ್ಸ್ ನುಡಿಸ್ತೀನಿ, ಹಾಗೆ ಡ್ರಮ್ಸ್ ಕಲಿಸ್ತೀನಿ ಮಕ್ಕಳಿಗೆ. ನಮ್ಮ ಮುಂದಿನ ಕಂಪೋಸಿಷನ್ ತನಿ ಅಂತ ನೀವು ಕೇಳಿರಬಹುದು. ನೋಡಿ, ಇಲ್ಲಿರೋ ವಾದ್ಯ ಎಲ್ಲ ಒಂದು ಗುಂಪಿಗೆ ಸೇರಿದ್ದು, ಈ ವಾದ್ಯಗಳು ಒಂದು ಗುಂಪಿಗೆ ಸೇರುತ್ತೆ, ಮತ್ತು ಇಲ್ಲಿರೋ ವಾದ್ಯ ಒಂದು ಗುಂಪಿಗೆ ಸೇರುತ್ತೆ. ಈ ಗುಂಪಿಗೆ ಇನ್ನೂ ಸೇರಿಸ್ಬೇಕು ಅಂತ ಆಸೆ ನಮಗಿದೆ, ನಮ್ಮ ಹತ್ರ ಇದೆ ಕೂಡ. ಆದರೆ ಮಂಗಳೂರಿಗೆ ಬರೋದಕ್ಕೆ ನಮ್ಮ ಕಾರಲ್ಲಿ ಜಾಗ ಇಲ್ಲ ಎಲ್ಲನೂ ಇಡಿಸೋದಕ್ಕೆ, ಹಾಗಾಗಿ ನಾವು ತುಂಬ ತರೋಕ್ಕಾಗಲಿಲ್ಲ. ನಮ್ಮ ಕಾರಲ್ಲಿ ಎಷ್ಟೆಷ್ಟು ಜಾಗ ಹಿಡಿತಾ ಇತ್ತು ಅಷ್ಟನ್ನು ತುಂಬಿಕೊಂಡು ತಂದಿದ್ದೀವಿ. ನೋಡಿ, ಇದೆಲ್ಲ ಬೇರೆ ಬೇರೆ ವಾದ್ಯಗಳಾದರೂ ಆಯಿತಾ, ಬೇರೆ ಬೇರೆ ದೇಶದ, ಬೇರೆ ಬೇರೆ ಮೂಲದ, ಬೇರೆ ಬೇರೆ ಗ್ರಾಮದ ಎಲ್ಲ ವಾದ್ಯಗಳಾದರೂ ಇದು ನುಡಿಯುವಂಥ ತಾಳ, ಲಯ, ಧ್ವನಿ ಬೇರೆ ಬೇರೆ ಥರ ಇದ್ದರೂ ಕೂಡ ಇದೆಲ್ಲನೂ ಒಂದೇ. ನಾವು ಯಾವುದೇ ದೇಶದ, ಯಾವುದೇ ಪ್ರಪಂಚದ, ಯಾವುದೇ ಮೂಲೆಯ ವ್ಯಕ್ತಿಗಳಾದರೂ ನಾವೆಲ್ಲರೂ ಮನುಷ್ಯರೇ, ಮಾನವರೇ. ಆ ನಾವೆಲ್ಲರೂ ಮನುಷ್ಯರೇ ಅಂತನ್ನೋದನ್ನು ನಾವು ಹೇಳ್ಕೊಳ್ಳೋದಕ್ಕೆ ಲಯದ ಮುಖಾಂತರ ಈ ತನಿ ಅಂತನ್ನುವಂತಹ ಕಂಪೋಸಿಷನ್ನ ಮಾಡಿ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ವಿ. ಈಗ ತನಿ.
ನೀವು ಇಷ್ಟೊತ್ತರೆಗೂ ಕೇಳಿದ್ದು ಅದೇ ಧ್ವನಿ ಬೇರೆ ಬೇರೆ ಇರ್ಬೋದು, ಬೇರೆ ಬೇರೆ ದೇಶ ಇರಬಹುದು, ಬೇರೆ ಬೇರೆ ಥರ ರೂಪ ಇರ್ಬೋದು ವಾದ್ಯಗಳಿಗೆ. ಬಟ್ ಆದರೆ ಅದು ಎಲ್ಲ ನುಡಿಸುವಂತಹ ಕಾಲಮಾನ ಮತ್ತು ಎಲ್ಲ ಸಂಗೀತ ಎಲ್ಲ ಒಂದೇ ಆಗಿರುತ್ತೆ. ಹಾಗೆ ನಾವು ಕೂಡ ಎಲ್ಲರೂ ಬೇರೆ ಬೇರೆ ಊರು, ಬೇರೆ ಬೇರೆ ದೇಶಗಳಿರ್ಬೋದು, ಬೇರೆ ಬೇರೆ ಪದ್ಧತಿಯನ್ನು ನಾವು ಅನುಸರಿಸಬಹುದು. ಆದರೆ ನಾವೆಲ್ಲರೂ ಉಸಿರಾಡ್ತಾ ಇರುವಂತಹ ಮನುಷ್ಯರೇ. ನಮ್ಮಲ್ಲೂ ಒಂದು ಆತ್ಮ ಇದೆ, ನಮ್ಮ ದೇಹದಲ್ಲಿ ರಕ್ತ ಚಲಿಸುತ್ತೆ, ಹಾಗೆ ಈ ವಾದ್ಯಗಳು ಕೂಡ. ಈ ಕಾರ್ಯಕ್ರಮವನ್ನು ನಾವಿಲ್ಲಿ ಪ್ರಸ್ತುತಪಡಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಎಲ್ಲರಿಗೂ ಕೂಡ ಧನ್ಯವಾದಗಳು. ಅದು ಅನುಷಾ ಯಾರೋ ಗೊತ್ತಿಲ್ಲ, ಏನೋ ಮಾಡಿದ್ದಾರೆ, ಅದೇನೋ ಪ್ರೆಸೆಂಟ್ ಮಾಡಬೇಕು ಅಂತ ಇಷ್ಟಪಡ್ತಿದ್ದಾರೆ. ಆನ್ ಸ್ಟೇಜ್ ಇಂಪ್ರೂವೈಸೇಷನ್ ಏನೋ ಮಾಡ್ತಾ ಇದ್ದಾರೆ ಹುಡುಗರಿಗೆ ಬೇಕು ಅಂತಂತ. ನಾನು ಇಲ್ಲಿ ಕ್ಲಾಸಿಕಲ್ ಪ್ಲೇ ಮಾಡಿದ್ರೆ, ಆ ಪೀಸ್ ಎಲ್ಲ ಲೆಕ್ಕಾಚಾರ ಎಲ್ಲ ಪ್ಲೇ ಮಾಡಿದ್ರೆ ಕೇಳ್ತಾರಾ ಏನು ಮಾಡೋದು ಅಂತಂತ ಯೋಚನೆ ಮಾಡ್ತೀನಿ. ಇಲ್ಲ, ನಾವೇನೋ ಬೇರೆ ಮಾಡ್ತೀವಿ ಅಂದರು. ಏನು ಮಾಡ್ತಾರೆ ಈಗ ನೋಡೋಣ, ಅವರೇ ಮಾಡ್ತಾರೆ. You guys can join with us because I'm sure you know these lyrics. So you can join, you can dance, you can do anything you want. Yeah. This is the song for the broken hearted. Silent prayer for the faith departed. I'm gonna be the fist in the crowd. Gonna hear my voice as I shout it out loud. It's my life, it's now or never. I ain't gonna be forever.
ಮನಸ್ಸಿನೊಳಗೆ ಖಾಲಿ ಖಾಲಿ ಈ ಮನದೊಳಗೆ ಇದ್ದರು. Give a big applause for the team, guys. Come on, once more. ರಿದಮಡ್ಡ ತಂಡಕ್ಕೆ ಚಪ್ಪಾಳೆ ಚಪ್ಪಾಳೆ.